3 ಬಾರಿ ಇಂಟರ್ನ್ಯಾಷನಲ್ ಗೋಲ್ಡ್ ಮೆಡಲ್ ಗೆದ್ರೆ ತರಕಾರಿ ಮಾರಬೇಕಾ? ಇವ್ರ ಹೆಸರು ಪುಷ್ಪಾ ಮಿಂಜ್ ಅಂತ, ಪ್ಯಾರಾ ಥ್ರೋಬಾಲ್ ಆಟಗಾರ್ತಿ. ಭಾರತಕ್ಕೆ 3 ಗೋಲ್ಡ್ ಮೆಡಲ್ ಹಾಗೂ 1 ಬ್ರೋನ್ಸ್ ಮೆಡಲ್ ನ ತಂದುಕೊಟ್ಟಿದ್ದಾರೆ. ಆದ್ರೆ ಇವತ್ತು ಇವರು ತರಕಾರಿ ಮಾರ್ತಾ ಇದ್ದಾರೆ. ಇದೊಂದೇ ಅಲ್ಲ, ಹರೀಶ್ ಕುಮಾರ್ ಕಿಕ್ ವಾಲಿಬಾಲ್ ಆಟಗಾರ ಏಷ್ಯನ್ ಗೇಮ್ಸ್ ನಲ್ಲಿ ಭಾರತಕ್ಕೆ ಬ್ರೋನ್ಸ್ ಮೆಡಲ್ ಅನ್ನ ತಂದುಕೊಡ್ತಾರೆ. ಆದ್ರೆ ಇವತ್ತು ಚಾ ಮಾರ್ತಾ ಇದ್ದಾರೆ. ಸಂತೋಷ ವೇಟ್ ಲಿಫ್ಟರು 7 ಟೈಮ್ಸ್ ಗೋಲ್ಡ್ ಮೆಡಲಿಸ್ಟು, ಆದ್ರೆ ಇವತ್ತು ಚಾ ಮಾರ್ತಾ ಇದ್ದಾರೆ. 28 ವರ್ಷದ ದಿನೇಶ್ ಕುಮಾರ್ ಬಾಕ್ಸರ್, ನಮ್ಮ ದೇಶಕ್ಕೆ 17 ಗೋಲ್ಡ್ ಮೆಡಲ್ನ ತಂದುಕೊಟ್ಟಿದ್ದಾರೆ. ಆದರೆ ಇವತ್ತು ಐಸ್ ಕ್ರೀಮ್ ಮಾರ್ತಾ ಇದ್ದಾರೆ. 15 ವರ್ಷದ ಸೀತಾ ಸಾವು 2011ರಲ್ಲಿ ಅಥೆನ್ಸ್ ಸ್ಪೆಷಲ್ ಒಲಿಂಪಿಕ್ಸ್ನಲ್ಲಿ 3 ಬ್ರೋನ್ಸ್ ಮೆಡಲ್ನ ತಂದುಕೊಡ್ತಾರೆ. ಆದರೆ ಇವತ್ತು ಪಾನಿಪುರಿ ಮಾರ್ತಾ ಇದ್ದಾರೆ. ಇವರಷ್ಟೇ ಅಲ್ಲ, ಇಂಥವ್ರು ಬಹಳಷ್ಟು ಜನ ಇದ್ದಾರೆ. ಸರಿಯಾಗಿ ಸರ್ಕಾರದ ಸಪೋರ್ಟ್ ಸಿಗೋದಕ್ಕಾಗಿ ಸ್ಪೋರ್ಟ್ಸ್ ಅನ್ನು ಬಿಟ್ಟು ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಇಂಡಿಯಾ 2024ರಲ್ಲಿ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ 6 ಗೋಲ್ಡ್ ಮೆಡಲ್, 1 ಸಿಲ್ವರ್ ಹಾಗೂ 5 ಬ್ರೋನ್ಸ್ ಅನ್ನ ಗೆದ್ದಿದೆ. 142 ಕೋಟಿ ಪಾಪ್ಯುಲೇಷನ್ ಇಟ್ಕೊಂಡು ಬರೀ 6 ಗೋಲ್ಡ್ ಮೆಡಲ್ ನ ಗೆದ್ದಿದೆ. ಅದೇ ಪಕ್ಕದಲ್ಲಿರೋ ಚೀನಾ 40 ಗೋಲ್ಡ್ ಮೆಡಲ್ ನ ಗೆದ್ದಿದೆ. ಇದನ್ನ ಬಿಡಿ, ನ್ಯೂಜಿಲೆಂಡ್ ಇಂಡಿಯಾಗೆ ಕಂಪೇರ್ ಮಾಡಿದ್ರೆ 12 ಪಟ್ಟು ಚಿಕ್ಕ ದೇಶ. ಆ ಚಿಕ್ಕ ದೇಶ 10 ಗೋಲ್ಡ್ ಮೆಡಲ್ ನ ಗೆಲ್ಲುತ್ತೆ. ಎಲ್ಲಿಯವರೆಗೆ ಸರ್ಕಾರ ನಮ್ಮ ಆಟಗಾರರಿಗೆ ಸರಿಯಾಗಿ ಸಪೋರ್ಟ್ ಸಿಗೋದಿಲ್ವೋ ಅಲ್ಲಿವರೆಗೆ ಸರ್ಕಾರ ಇಂಡಿಯಾದಲ್ಲಿ ಒಲಿಂಪಿಕ್ ಅನ್ನ ಹೋಸ್ಟ್ ಮಾಡ್ತೀವಿ ಅಂತ ಹೇಳೋಕೆ ನಾಚಿಕೆ ಆಗ್ಬೇಕು. ನೀವು ನಿಜವಾಗ್ಲೂ ಸ್ಪೋರ್ಟ್ಸ್ಗೆ ಸಪೋರ್ಟ್ ಮಾಡ್ತಿದ್ರೆ ಕಮೆಂಟ್ ಮಾಡಿ.